ಇನ್ನು ನಾನು ಒಬ್ಬ ಫ್ಯಾನ್ ಆಗಿ ಕೇಳಲೇಬೇಕಾಗಿರೋ ಪ್ರಶ್ನೆ, ನಮ್ಮ ಗುರುಗಳು ರವಿ ಸರ್ ನಿಮ್ಮ ಮಗ ಮತ್ತು ಸಿನಿಮಾದಲ್ಲಿ ಅದು ರಾಮಾಚಾರಿ ಇರ್ಬೋದು, ಶ್ರೀರಾಮಚಂದ್ರ ಇರ್ಬೋದು, ಬಾಬು ಸರ್ನ ತುಂಬ ಗೇಲಿ ಮಾಡ್ತಾ ಇದ್ರು ರವಿ. ನಿಮ್ಮನ್ನ ಮಮ್ಮಿ ಅಂತಾನೆ ಕರೀತಿದ್ರು ಅಂತ? ಯಾವಾಗಲೂ ಮಮ್ಮಿನೇ, ಎಲ್ಲಿ ನೋಡಿದ್ರು ಮಮ್ಮಿನೇ ಕರೆಯೋದು, ಯಾವ ಫಂಕ್ಷನಲ್ಲಿ ನೋಡಿದ್ರು ಮಮ್ಮಿ ಮಮ್ಮಿ ಅಂತಾನೆ ಕರೀತು. ಹಂಗೆ ಬಾಲಾಜಿನ ಅದು ನೋಡ್ಕೊಂಡು ಅವನು ಹಂಗೆ ಕರೀತಾ ಇದ್ದ. ಸುಮಿತ್ರಮ್ಮ ರವಿಚಂದ್ರನ್ ಅವ್ರು ಕಾಣಲಿಲ್ಲ, ನಿಜವಾದ ಒಂದು ತಾಯಿ ಮಗ ತಾಯಿ ಮಗ ಇಲ್ಲ, ಅಲ್ಲಿ ಸ್ವಲ್ಪ ಎಮೋಷನ್ ಆಗಿದೆ. ವಿ ಕ್ಯಾನ್ ಸೀ ದಟ್. ಇಬ್ರು ಹೇಳ್ಕೊಡೋದ್ರಲ್ಲೂ ಆ ಎಮೋಷನ್ ಬಂದ್ಬಿಡುತ್ತೆ. ಅಲ್ಲಿ ನಿಮ್ಮನ್ನ ಕಂಬಕ್ಕೆ ಕಟ್ಟಿರ್ತಾರೆ, ಅಷ್ಟೊಂದು ನೀರು ಚೆಲ್ಲೋದು, ಹೂವ ಮುಡ್ಸೋದು ಇಲ್ಲ, ಅದು ಹೇಳಿದ್ರು ಹಿಂಗೆ ಇರಬೇಕು, ಅದು ಹಿಂಗೆ ಹಿಂಗೆ ಅಂತ ಫಸ್ಟೇ ನನಗೆ ಹೇಳೇ ಅದ್ರ ಮೇಲೆ ಹೋಗಿ ನಾನು ನಿಂತ್ಕೊಂಡಿದ್ದೆ. ದೊಡ್ಡವ್ರಿಗೆಲ್ಲ ನೀವು ಅಮ್ಮನ್ ರೋಲ್ ಮಾಡಿದ್ದೀರಾ. ಸತ್ಯರಾಜ್ಗೆ, ರಜನಿಕಾಂತ್ಗೆ ಎಲ್ಲ ದೊಡ್ಡ ದೊಡ್ಡವರೇ ಎಲ್ಲರೂ ಎಲ್ರಿಗೂ ಅಮ್ಮನ್ ರೋಲ್ ಮಾಡಿದ್ದೀರಾ. ಅವಾಗ ಎಲ್ಲೂ ನಿಮ್ಗೆ ಅನಿಸಿಲ್ವ ಇಲ್ಲ ನಾನು ಇನ್ನೂ ಸ್ವಲ್ಪ ಅರ್ಲಿಯಾಗಿ ಮಾಡ್ಬಿಟ್ಟೆ ಈ ಕ್ಯಾರೆಕ್ಟ್ರು? ಕೆಲವ್ರು ನನ್ನನ್ನು ಉಗೀತಾರೆ ಹಿಡ್ಕೊಂಡು, ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ತಮಿಳಲ್ಲಿ. ಏನಮ್ಮ ನೀನು ಇಷ್ಟು ವಯಸ್ಸಲ್ಲೇ ನೀನು ತಾಯಿ ಬೇಯಿ ಅನ್ಕೊಂಡು, ಅಂದರೆ ಇಲ್ಲ ಸಾಕು, ಮಾಡಿದನಲ್ಲ ಹೀರೋಯಿನ್ ಆಗಿ ಎಷ್ಟೋ ಸಿನಿಮಾಗಳು ಮಾಡಿಬಿಟ್ಟಿದ್ದೀನಿ, ಆಗೋಯ್ತು ಸಾಕು. ಇನ್ನು ಮೇಲೆ ಮದುವೆ ಆದಮೇಲೆ ಕಷ್ಟನೇ ಲೇಡೀಸ್ಗೆ ಅಲ್ಲ. ಕರೆಕ್ಟ್. ಆ್ಯಂಡ್ ಒನ್ ಮೋರ್ ದ ಬಿಗ್ಗೆಸ್ಟ್ ಥಿಂಗ್, ನೀವೊಬ್ಬ ಸೂಪರ್ ಡೂಪರ್ ಡೈರೆಕ್ಟರ್ ವೈಫು. ಇನ್ನೊಂದು ಕಡೆ ನಮ್ಮ ಭಾರತದ ಹೆಮ್ಮೆ ಮಣಿರತ್ನಂ ಸರ್. ಮಣಿರತ್ನಂ ಸರ್ 2 ಸಿನಿಮಾದಲ್ಲಿ ನೀವು ಕೆಲಸ ಮಾಡಿದ್ರಿ. ಏನು ಫಸ್ಟು ಅಗ್ನಿ ನಕ್ಷತ್ರಂ, ಪ್ರಭು ಅವ್ರ ತಾಯಿ, ಪ್ರಭು, ಕಾರ್ತಿಕ್, ಜಯಚಿತ್ರ. ಅಂಡ್ ಜಯಚಿತ್ರ ನಿಮ್ಮನ್ನ ತುಂಬಾ ಜನ ಅಕ್ಕ ತಂಗಿರು ಅನ್ಕೊಂಡ್ಬಿಡ್ತಾರೆ ಒಂದೊಂದ್ಸತಿ. ತುಂಬಾ ಜನ ಕೇಳ್ತಾರೆ ನನ್ನನ್ನ, ನಿಮ್ಗೆ ಅವ್ರು ಏನಾಗಬೇಕು ಅಂದ್ರೆ ಏನೂ ಆಗಲ್ಲ. ಅಯ್ಯೋ ಅದೇನು ಹಂಗಂತೀರಿ? ಹೌದಮ್ಮ, ನಾನು ಸುಮಿತ್ರಾ ಅವ್ರ ಜೊತೆ, ಅವರು ಅಲ್ಲಿ ಇದ್ದಾರೆ, ನಾನು ಇಲ್ಲಿದ್ದೀನಿ ಅಂದರೆ, ಇಲ್ಲ ಮೇಡಮ್ ನೀವು ಇಬ್ಬರೂ ಅಕ್ಕ ತಂಗಿದ್ರ ಅಂತಾನೇ ಅನ್ಕೊಂಡಿದ್ವಿ ನಾವು ಅಂತಾರೆ. ಇಲ್ಲಪ್ಪ ಅವರು ಬೇರೆ, ಅವ್ರು ಆ್ಯಕ್ಚುಲಿ ತೆಲುಗು ಮದರ್ ಟಂಗ್ ಅವರು. ಓಕೆ, ತೆಲುಗು. ಓಕೆ ಅಮ್ಮ, ಮಣಿರತ್ನಂ ಸರ್ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್, ಅಗ್ನಿ ನಕ್ಷತ್ರ ಇರ್ಬೋದು, ಗೀತಾಂಜಲಿ ಇರ್ಬೋದು, ಹೇಗಿತ್ತು? ಯಾಕೆಂದ್ರೆ ನೀವು ಆಲ್ರೆಡಿ ಒಬ್ಬ ದೊಡ್ಡ ಡೈರೆಕ್ಟರ್ ಹೆಂಡತಿ ಆಗಿದ್ರಿ, ಇನ್ನೊಬ್ಬ ದೊಡ್ಡ ಡೈರೆಕ್ಟರ್ ಜೊತೆ ನೀವು ಕೆಲಸ ಮಾಡ್ತಾ ಇದ್ದಿದ್ದು, ಆ ಎಕ್ಸ್ಪೀರಿಯನ್ಸು, ಆ ಮೆಮೊರೀಸು? ಆ ಎಕ್ಸ್ಪೀರಿಯನ್ಸು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಇದು ಅಗ್ನಿ ನಕ್ಷತ್ರ ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಗೊತ್ತಾ, ಪಕ್ಕದಲ್ಲಿ ಕೂತಿರೋವರೆಗೂ ಕೇಳಿಸಲ್ಲ, ಅಷ್ಟು ಸಾಫ್ಟು. ಇದು ಹಿಂಗೆ ಬರ್ತೀರಿ, ನೀವು ಹಿಂಗೆ ಹೋಗ್ತೀರಿ, ಅಲ್ಲಿಂದ ಒಂದು ಲುಕ್ ಕೊಡ್ತೀರಿ, ಅಲ್ಲಿ ಅದು ಒಂಥರ ಏನು ಅನ್ಬೇಕು, ನಗು ಅಲ್ಲ ಸ್ಯಾಡು ಅಲ್ಲ, ಆ ಥರ ಮೆತ್ತಗೆ ಹಿಂಗೆ 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 ಮಾತಾಡೋದು ಅವರು. ಒಬ್ಬರು ಗೊತ್ತಾಗಲ್ಲ, ಸ್ಟಾರ್ಟ್ ಕಾಟ್ ಇದೆಲ್ಲ ಏನೂ ಹೇಳಲ್ಲ, ಅಷ್ಟು ಸೈಲೆಂಟ್. ಹಾಂ ಹೇಳಪ್ಪ ಸ್ಟಾರ್ಟ್ ಅಂತ ಅಸಿಸ್ಟೆಂಟ್ ಡೈರೆಕ್ಟ್ರು ಯಾರೋ ನಿಂತ್ಕೊಂಡು ಸ್ಟಾರ್ಟ್ ಅಂತಾರೆ, ಮಾಡಿದ್ದಾರೆ. ಇಲ್ಲಮ್ಮ ಅದು ನೀವು ಅಲ್ಲಿಂದ ನಡ್ಕೊಂಡು ಬಂದಿದ್ರು, ರಿಲ್ಯಾಕ್ಸ್ಡಾಗಿ ಬಂದಿದ್ರಿ, ಹಂಗಲ್ಲ ಸ್ವಲ್ಪ ಟೆನ್ಷನ್ ಆಗಿ, ಈ ಥರ ಮೆತ್ತಗೆ ಮೆತ್ತಗೆ ಮೆತ್ತಗೆನೇ ಮಾತಾಡೋದು ಅವರು. ಅವ್ರು ಡೈರೆಕ್ಟ್ ಸೆಟ್ಟಲ್ಲಿ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಯಾರಿಗೂ, ಆ ಥರ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರ ಹತ್ರ. ಎಷ್ಟು ಚೆನ್ನಾಗಿ ಒಂದೊಂದು ಶಾರ್ಟನ್ನು ಹಂಗೆ ಕಣ್ಣಿಗೆ ಹಿಂಗೆ ಹಿಂಗೆ ಒತ್ಕೋಬೋದು, ಆ ಥರ ಇರುತ್ತೆ ಅವರು ಶಾರ್ಟ್ಸು ಇಡೋದು. ಬಾಬು ಸರ್ ಏನು ನೋಡಿ, ನೀವು ಅಂಥ ಸಿನಿಮಾಗಳ ಡೈರೆಕ್ಟರ್ ಜೊತೆ ಎಲ್ಲ ಕೆಲಸ ಮಾಡ್ಕೊಂಬಂದಾಗ ಕೇಳೋರ ಏನು ಯಾವ ಥರ ಮಾಡಿದ್ರು, ಏನಾರು ಆ ಡಿಸ್ಕಷನ್ ನಡೆಯೋದ ಮನೆಯಲ್ಲಿ? ಅದು ಮಾಡ್ತಾರೆ, ಹಿಂಗಾಯಿತು ಅದು ಅವ್ರು ಹಿಂಗೆ ಮಾಡಿದರು ಹಂಗೆ ಮಾಡಿದರು, ನನಗದು ಅಷ್ಟು ಇಷ್ಟ ಆಗಿಲ್ಲ, ಹಂಗೆ ಹಿಂಗೆ. ಇದು ಕೆಲವ್ರದ್ದು ಒಳ್ಳೆಯದು ಅದು ಹೇಳ್ತಾರೆ, ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನು ಒಂಥರ ಫೀಲ್ ಮಾಡ್ತಾರೆ. ಕೆಲವುದೆಲ್ಲ ಡಿಸ್ಕಸ್ ಮಾಡ್ತಾರೆ ನನ್ನ ಹತ್ರ ಕೂತ್ಕೊಂಡು. ಇವಾಗ ನೀವು ಕರ್ನಾಟಕದಲ್ಲಿ ಡಿ ಬಾಬು ಸರ್ ಒಬ್ಬ ದೊಡ್ಡ ಡೈರೆಕ್ಟ್ರು, ಅವ್ರ ಮಿಸ್ಸಸ್ಸು ಅಂತ ಇಡೀ ಇಂಡಸ್ಟ್ರಿಗೆ ಗೊತ್ತಿರೋದು. ಅಲ್ಲಿ ಬಾಬು ಸರ್ ಬಗ್ಗೆ ಏನಾದ್ರು ಚರ್ಚೆಗಳು ನಡೆಯೋದ ನಿಮ್ಮ ಬೇರೆ ಕೊಲೀಗ್ಸ್, ಬೇರೆ ಲ್ಯಾಂಗ್ವೇಜ್ ಕೊಲೀಗ್ಸ್ ಜೊತೆ ಬಾಬು ಸರ್ ಸಿನಿಮಾಗಳ ಬಗ್ಗೆ, ಬಾಬು ಸರ್ ಡೈರೆಕ್ಷನ್ ಬಗ್ಗೆ? ಇಲ್ಲ, ನಾನು ಅದೆಲ್ಲ ಜಾಸ್ತಿ ಅದು ಎನ್ಕರೇಜ್ ಮಾಡ್ತಿರ್ಲಿಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಅದೆಲ್ಲ. ನಾನು ಡೈರೆಕ್ಟರ್ ವೈಫು ಅಷ್ಟೇ, ಆದರೆ ಅವ್ರಿಗೆಲ್ಲ ಇರುತ್ತೆ ನೋಡೋ ಅಷ್ಟೆಲ್ಲ ದೊಡ್ಡ ಡೈರೆಕ್ಟರ್ ವೈಫು ಅಂತ ಅವರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಬಟ್ ನಾನು ಅದೇನೂ ಕೇಳಲ್ಲ, ಹಿಂಗೆ ಹಂಗೆ ಹಂಗೆ ಹಿಂಗೆ ಅಂತ ಏನೋ ಕೇಳಲ್ಲ. ಎಸ್ ಮಾ,
ಇನ್ನು ಕನ್ನಡ ನಮ್ಮ ಸಿನಿಮಾಗಳು ಮಾತಾಡಿದ್ರೆ ಕರ್ಣ ಸಿನಿಮಾ ಆಗಲೇ ನಾವು ಮಾತಾಡಿದ್ವಿ, ವಿಷ್ಣು ಅವರ ಅತ್ತಿಗೆ ಪಾತ್ರ, ರಾಜೇಶ್ ಅವರ ಕರ್ಣ, ಶ್ರೀಮತಿ ಪಾತ್ರ, ಅಶ್ವಥ್ ಅವರ ಮುದ್ದಿನ ಸೊಸೆಯ ಪಾತ್ರ. ಸೊಸೆ ಯಾರ ಪೇರ್ ನಾನು? ರಾಜೇಶ್ ಅವರು, ರಾಜೇಶ್ ಪೇರು, ಸಾರಿ ರಾಜೇಶ್, ಗಂಗಾಧರ್ ಗಂಗಾಧರ್ ಅವರು, ಗಂಗಾಧರ್ ಸರ್, ಗಂಗಾ ಸೀನಿಯರ್ ಆಕ್ಟರ್, ಮತ್ತೊಬ್ರು ಸೀನಿಯರ್ ಆಕ್ಟರ್. ಬ್ಯೂಟಿಫುಲ್. ಅದು ಸೊ ಆ ಕರ್ಣ ಸಿನಿಮಾದ ಮೆಮೊರೀಸು, ಅವತ್ತಿನ ನೀವು ಮಕ್ಕಳ ಸೈನ್ಯಲ್ಲಿ ನೋಡಿದ ವಿಷ್ಣು ಸರ್ಗೂ ಇವತ್ತಿನ ಕರ್ಣ ಸಿನಿಮಾದ ವಿಷ್ಣು ಸರ್ಗೂ ತುಂಬ ಗ್ರೋತ್ ಇತ್ತು, ಸಾಹಸ ಸಿಂಹ ಆಗಿದ್ರು. ಸೊ ಆ ಏನಾದರೂ ಶೂಟಿಂಗ್ ಜ್ಞಾಪಕ ಇದೆಯಾ, ಯಾವ್ದಾದ್ರು ಮೆಮೊರೀಸು ಅಶ್ವಥ್ ಜೊತೆ? ಆ ಥರ ನನಗೆ ತುಂಬ ದೊಡ್ಡ ಡಿಫ್ರೆನ್ಸ್ ಏನೋ ಗೊತ್ತಾಗಿಲ್ಲ. ಮಾತಾಡ್ತಾರೆ ನೋಡಿದ ತಕ್ಷಣ ಬನ್ನಿ ಪುಟ್ಟಗೌರಮ್ಮ ಬನ್ನಿ ಅಂತಾರೆ ನನ್ನ ನೋಡಿದ ತಕ್ಷಣ. ಬಟ್ ಜಾಲಿಯಾಗೇ ಇರ್ತಾರಮ್ಮ. ಇನ್ನೇನು ಒಂಥರ ನಾನು ದೊಡ್ಡ ಹೀರೋ ಅನ್ನೋ ಅದೇನು ಅವರು ತೋರಿಸ್ಕೊಳ್ಳಲ್ಲ. ಎಲ್ಲರ ಜೊತೆಲೇ ಮಾತಾಡ್ತಾರೆ. ನಾನು ಇದು ಒಂದಾಗಿ ಬಾಳೋದು, ಅಕ್ಕಿ ಹಿಂಗೆ ಕೇರ್ತಾ ಇರ್ಬೇಕು, ಅದರಲ್ಲಿ ಕೇರ್ತಾ ಇರುವಾಗ ಇವ್ರು ಬಂದು ಒಂದು ಇಡೀ ಅಕ್ಕಿ ತೆಗೆದಂಗೆ, ಅಯ್ಯೋ ಹಂಗೆ ತಿನ್ನಬಾರ್ದಪ್ಪ ಅಂದರೆ ಅದೇನೂ ಇಲ್ಲ ಅಂದ್ಬಿಟ್ಟು ಹೋಗ್ತಾರೆ. ಈ ಥರ ಸಣ್ಣ ಪುಟ್ಟ ಇದೆಲ್ಲ ಮಾಡ್ತಾ ನಾಟಿನೆಸ್. ಇನ್ನೊಂದು ನಿಮ್ದು ಏನಂತಂದರೆ, ವಿಷ್ಣು ಸರ್ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ, ನಿಮ್ಮ ಅಂದರೆ ಬ್ಯಾನರ್ ಅಂದರೆ ಬಾಬು ಸರ್ ಪ್ರೊಡ್ಯೂಸ್ ಮಾಡಿದ ಸಿನಿಮಾದಲ್ಲಿ ವಿಷ್ಣು ಸರ್ ಕೂಡ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಏನದು? ಹಾಲುಂಡತವರು, ದೀರ್ಘ ಸುಮಂಗಲಿ. ಹಾಲುಂಡತವರು ಎಂಥ ಸಿನಿಮಾ ಮಾಡು, ಬ್ಯೂಟಿಫುಲ್. ಅದು ವಿಷ್ಣು ಸರ್ದು ಇದ್ದ ಒಂದು ಇಮೇಜ್ನ ಇನ್ನಷ್ಟು ಮಲ್ಟಿಪ್ಲೈ ಮಾಡಿದಂಥ ಸಿನಿಮಾ ಅದು. ತುಂಬಾ ಹೆಸರು ಬಂತು ಅದರಲ್ಲಿ. ಬಾಬು ಸರ್ ಶಾರ್ಟ್ಸ್ ತೆಗೆದಿದ್ದಾರಲ್ಲ, ಏಳು ಶಿವ ಏಳು ಶಿವ, ಆ ವಿಷ್ಣು ಸರ್ದು ಸಾಂಗಲ್ಲಿ ಇವತ್ತಿಗೂ ನಡ್ಕ ಹತ್ಕೊಳತ್ತ ಶಾರ್ಟ್ಸ್ ಅಲ್ಲಿ ನಿಲ್ಲಿಸ್ಕೊಂಡು. ನಿಜ. ಆ ಸಿತಾರ ಹೀರೋಯಿನ್ ಹೇಳ್ತಾರೆ, ಚೇಚಿ ಆ ಥರ ಕ್ಯಾರೆಕ್ಟ್ ನನ್ನ ಜನ್ಮದಲ್ಲಿ ಇನ್ಮೇಲೆ ನಾನು ಮಾಡೋಕ್ಕಾಗಲ್ಲ ಚೇಚಿ ಅಂತ. ಒಂದು ಕಡೆ ಶೂಟಿಂಗಲ್ಲಿ ನನಗೆ ಮೀಟ್ ಮಾಡಿದ್ರು. ಆವಾಗ ಅವ್ರು ಹೇಳ್ತಾರೆ, ಆ ಥರ ಒಂದು ಸಿನಿಮಾ ನನಗೆ ಇಲ್ಲಿ ತನಕ ಸಿಕ್ಕಿಲ್ಲ, ಇಷ್ಟು ಲ್ಯಾಂಗ್ವೇಜ್ ಮಾಡ್ತಿದ್ದೀನಿ ಸಿಕ್ಕಿಲ್ಲ, ಅದೇ ನಂದು ಸ್ವೀಟ್ ಮೆಮೊರಿ, ನನ್ನ ಜೀವ ಇರೋ ತನಕ ನಾನು ಅದು ನೆನೆಸ್ಕೊಂಡೇ ಇರ್ತೀನಿ ಅಂತಾರೆ ಸಿತಾರ. ವಿಷ್ಣು ಸರ್ ಬಗ್ಗೆ ಬಾಬು ಸರ್ ಏನಾರು ಹೇಳೋರ ಸಿನಿಮಾ ಆ್ಯಸ್ ಅನ್ ಆ್ಯಕ್ಟರ್? ವಿಷ್ಣು ಸರ್ ನಿಮ್ಮ ಹತ್ರ ಮನೆಯಲ್ಲಿ ಜನರಲಿ ಇವತ್ತು ಈ ಸಿನಿಮಾ ಮಾಡಿದೆ, ಈ ಶಾರ್ಟ್ ತೆಗೆದೆ, ಏನೋ ಪುಟ್ಟ ಅಂತ ಕರೀತಾರ? ಗೊತ್ತಿಲ್ಲ ನನಗೆ. ಪುಟ್ಟ, ಹೌದು ಪುಟ್ಟ ಅಂತಾನೆ ಕರೆಯೋದು. ಓಕೆ, ವಿಷ್ಣು ಸರ್ನ ಪುಟ್ಟ ಅಂತಾನೆ ಕರೆಯೋದು. ವಿಷ್ಣು ಅಂತ ಕರೆದಿದ್ದೇ ಇಲ್ಲ ಅವರು, ಪುಟ್ಟ ಪುಟ್ಟ ಅಂತಾನೆ ಕರೀತಾರೆ. ಅವ್ರ ಮೇಲೆ ದೊಡ್ಡ ಏನೋ ಅಭಿಪ್ರಾಯಗಳೇನು ದೊಡ್ಡದಾಗಿ ಏನು ಹೇಳಲ್ಲ. ಸಿನಿಮಾದ ಯಾವುದು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತಾರೆ. ಅಂಬರೀಷ್ ಸರೇ ಕರೆಕ್ಟ್ ಟೈಮಿಗೆ ಬರಲ್ಲ, ಬಟ್ ಇವ್ರ ಶೂಟಿಂಗ್ ಅಂತೂ ಕರೆಕ್ಟಾಗಿ ಬಂದ್ಬಿಡ್ತಾರೆ. ಬಾಬು ಸರ್ ಪಿಕ್ಚರ್ಗೆ ವಿಷ್ಣು ಹಂಗಲ್ಲ, ಅವರು ಕರೆಕ್ಟ್ ಟೈಮ್ ಬರ್ತಾರೆ. ಶಾರ್ಟ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೊಗೊಳ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ನೆಲ್ಲ ಕೂರಿಸ್ಕೊಂಡು ಮಾತಾಡ್ತಾರೆ, ಅದು ಹಿಂಗೆ ಮಾಡ್ಬೋದಾ, ಹಂಗೆ ಮಾಡೋದು, ಬಾಬು ಅದು ಹಿಂಗೆ ಮಾಡ್ಬೋದಲ್ಲ, ಅದು ಹಂಗೆ ಆ ಥರ ಎಲ್ಲ ಡಿಸ್ಕಷನ್ ಅವರಿಬ್ಬರು ಮಾಡ್ಕೊಳ್ತಾರೆ. ಆ ಥರ ಎಲ್ಲ ನಡೀತಾ ಇತ್ತು. ಎಸ್. ಇನ್ನು ನಾನು ಒಬ್ಬ ಫ್ಯಾನ್ ಆಗಿ ಕೇಳಲೇಬೇಕಾಗಿರೋ ಪ್ರಶ್ನೆ, ನಮ್ಮ ಗುರುಗಳು ರವಿ ಸರ್ ನಿಮ್ಮ ಮಗ ಮತ್ತು ಸಿನಿಮಾದಲ್ಲಿ ಅದು ರಾಮಾಚಾರಿ ಇರ್ಬೋದು, ಶ್ರೀರಾಮಚಂದ್ರ ಇರ್ಬೋದು, ಅಸಂಭವ ಅವಲ್ಲಿಂದನೇ ನಿಮ್ಮ ಮಗ. ಅದರಲ್ಲಿ ಇನ್ನೊಂದೇನಂದ್ರೆ ಅಸಂಭವನಲ್ಲಿ ರವಿ ಸರ್ ತಮ್ಮನೂ ಆ್ಯಕ್ಟ್ ಮಾಡಿದ್ದಾರೆ. ರವಿ ಸರ್ ಚಿಕ್ಕ ಹುಡುಗದ ಪೋರ್ಷನ್ನ ಬಾಬು ಸರೇ ಡೈರೆಕ್ಟ್ ಮಾಡೋದು, ಅವ್ರ ಬಾಲಾಜಿನ. ಸೊ ರವಿ ಸರ್ ಬಗ್ಗೆ, ಈಶ್ವರಿ ಪಿಕ್ಚರ್ಸ್ ಬಗ್ಗೆ, ಯಾಕೆಂದರೆ ವೀರಸ್ವಾಮಿ ಸರ್ ಆ್ಯಂಡ್ ಡಿ ಬಾಬು ಸರ್ ತುಂಬ ಹತ್ತಿರ ಸಂಬಂಧ ಆಯ್ತಂತೆ. ಬಾಬು ಅವ್ರನ್ನ ತುಂಬ ಇಷ್ಟಪಡೋರಂತೆ ವೀರಸ್ವಾಮಿ ಸರ್. ಅವರು ತಂದೆಯವರು ರವಿ ಸರ್ ತಂದೆ ವೀರಸ್ವಾಮಿ ಅವರು. ಸೊ ರಾಮಾಚಾರಿ ಸಿನಿಮಾದ ಎಕ್ಸ್ಪೀರಿಯನ್ಸ್, ಯಾಕೆಂತಂದರೆ ಅದು ರವಿ ಸರ್ ತುಂಬ ಕ್ರೂಷಿಯಲ್ ಟೈಮ್ನಲ್ಲಿ ಮಾಡಿದಂಥ ಸಿನಿಮಾ. ಅಂದರೆ ಅವ್ರ ಶಾಂತಿ ಕ್ರಾಂತಿ ಇದು ಸ್ವಲ್ಪ ಪ್ರೆಷರ್ ಇತ್ತು, ಆ ಟೈಮ್ನಲ್ಲಿ ಮಾಡಿದಂಥ ಸಿನಿಮಾ. ಸೊ ರಾಮಾಚಾರಿ ಶೂಟಿಂಗ್ ಏನಾದ್ರು ಜ್ಞಾಪಕ ಇದೆಯಮ್ಮ? ಯಾಕೆಂದರೆ ತುಂಬ ನಿಮ್ಮದು ರವಿ ಸರ್ದು ಸೀನ್ಸ್ ಬರುತ್ತೆ, ತಾಯಿ ಮಗ. ಬಾಬು ಸರ್ನ ತುಂಬ ಗೇಲಿ ಮಾಡ್ತಾ ಇದ್ರು ರವಿ. ನಿಮ್ಮನ್ನ ಮಮ್ಮಿ ಅಂತಾನೆ ಕರೀತಿದ್ರು? ಯಾವಾಗಲೂ ಮಮ್ಮಿನೇ, ಎಲ್ಲಿ ನೋಡಿದ್ರು ಮಮ್ಮಿನೇ ಕರೆಯೋದು. ಯಾವ ಫಂಕ್ಷನಲ್ಲಿ ನೋಡಿದ್ರು ಮಮ್ಮಿ ಮಮ್ಮಿ ಅಂತಾನೆ ಕರೀತ. ಹಂಗೆ ಬಾಲಾಜಿನ ಅದು ನೋಡ್ಕೊಂಡು ಅವನು ಹಂಗೆ ಕರೀತಾ ಇದ್ದ. ಅದೇ ಒಟ್ಟಿನಲ್ಲಿ ಅವರು ಜಾಲಿಯಾಗಿರ್ತಾರೆ ಸೆಟ್ಟಲ್ಲಿ. ಅಲ್ಲ ಅಲ್ಲಿ ಇವಾಗ ಯಾಕೆಂದರೆ ಅಸಂಭವ ಆದಮೇಲೆ ಐ ಥಿಂಕ್ ನೀವು ರಾಮಾಚಾರ್ಯಲ್ಲಿ ಅಂತ ಕಾಣುತ್ತೆ, ಬಾಬು ಸರ್ ಡೈರೆಕ್ಷನಲ್ಲಿ ರವಿ ಸರ್ ಜೊತೆ ಕಾಂಬಿನೇಷನಲ್ಲಿ ನೀವು ಆ್ಯಕ್ಟ್ ಮಾಡಿದ್ದು. ಇಷ್ಟೊತ್ತಿಗೆ ನೀವು ಆಲ್ರೆಡಿ ಒಂದು ಮೌಲ್ಡ್ ಆಗಿದ್ರಿ ಆಸ್ ಅನ್ ಆರ್ಟಿಸ್ಟ್. ಆಗ ಅಸಂಭವಾಗೂ ಇದಕ್ಕೂ ಇದಾಗ ಮದುವೆ ಆಗು ಕೂಡ ತುಂಬ ವರ್ಷದ ಒಂದು ಆ ಒಂದು ಇದಿತ್ತು. ಆಮೇಲೆ ಆ ಸಿನಿಮಾ ಮಾಡಿದ್ದು ತುಂಬ ಪ್ರೆಷರಲ್ಲಿ, ಅಂದರೆ ಇಷ್ಟೇ ಡೇಟಲ್ಲಿ ಮುಗಿಸ್ಬೇಕು, ತುಂಬ ಟೈಟ್ ಸ್ಕೆಡ್ಯೂಲಲ್ಲಿ ಮುಗಿಸಿ. ರಾಮಾಚಾರಿ ಹಂಗೆ ಇತ್ತು, ಟೈಟ್ ಶೆಡ್ಯೂಲ್. ಪಾಪ ಹೀರೋಯಿನ್ ಮಾಲಾಶ್ರೀ ಅವರು
ಪಾಪ ಸಾಯಂಕಾಲ 6 ಗಂಟೆಗೆ ಬರೋರು. ಬೇರೆ ಯಾವುದ್ಯಾವುದೋ 2-3 ಶೂಟಿಂಗ್ಸು ಮುಗಿಸ್ಕೊಂಡು ಬರ್ತಾರೆ. ಸೀನ್ಸ್ ಎಲ್ಲ ಬೇಗ 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 ಮುಗಿಸ್ತಾಳೆ. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳಲ್ಲ. ಬೇಗ ಮುಗಿಸ್ಕೊಂಡು 6 ಗಂಟೆಗೆಲ್ಲ ಪಟ 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 ಅಂತ ಹೋಗಿ ಎಲ್ಲಿ ಏನೋ ಗೊತ್ತಿಲ್ಲ, ಸ್ನಾನ ಮಾಡಿಬಿಟ್ಟು ಡ್ರೆಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸೆಟ್ಟಿಗೆ ಹೋಗ್ತಾರೆ. ಅದು ಹೆಂಗೆ ವರ್ಕ್ ಮಾಡಿದಾಳು ಯಪ್ಪ ಅಪ್ಪ ಅಪ್ಪ ಅಪ್ಪ. ನನಗದು ಈಗಲೂ ಅದು ನೆನೆಸ್ಕೊಳಕ್ಕಾಗಲ್ಲ, ಅಷ್ಟು ಬ್ಯುಸಿಯಾಗಿ ಇದ್ದ ಆ ಟೈಮು ರಾಮಾಚಾರಿ ಟೈಮಲ್ಲಿ. ತುಂಬಾ ಕಷ್ಟಪಟ್ಟು ಫೀಲ್ಡಲ್ಲಿ ಸ್ವಲ್ಪ ಕಾಲ ಮೆರೆದ್ರು. ಅವ್ರ ಥರ ರೆಮ್ಯುನರೇಷನ್ ತಗೊಂಡಿರೋ ಯಾರೂ ಇಲ್ಲ ಹೀರೋಯಿನ್ಸ್. ರಿಯಲ್ ಸ್ಟಾರ್ ಹೀರೋಯಿನ್ ಅವರು ನಿಜವಾಗ್ಲೂ. ಆ್ಯಂಡ್ ರಾಮಾಚಾರಿ ಸಿನಿಮಾಲಮ್ಮ ತುಂಬ ಎಮೋಷ್ನಲ್ ದೃಶ್ಯಗಳು ಬರುತ್ತೆ ತಾಯಿ ಮಗಂದು. ಸೊ ಎಲ್ಲೋ ಬಿಹೈಂಡ್ ದಿ ಸೀನ್ ಮಾಡಬೇಕಾದ್ರೆ ನಿಜವಾಗ್ಲೂ ಆ ಕ್ಯಾರೆಕ್ಟರ್ಗಳು ಇವೆರಡು ಎಮೋಷ್ನಲ್ ಆಗಿದ್ದು, ಕಣ್ಣಲ್ಲಿ ನೀರು ಬಂದಿದ್ದೆಲ್ಲ, ವಿತೌಟ್ ಗ್ಲಿಸರಿನ್ ಆಗಿದ್ದು ಉಂಟಾದ್ರ ಆ ಥರದ್ದು ಏನಾದ್ರು ಇದೆಯಾ? ಯಾಕೆಂದರೆ ಒಂದು ಪರ್ಟಿಕ್ಯುಲರ್ ಸೀನು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮಾಲಾಶ್ರೀಗೆ ಇವರು ತಾಳಿ ಕಟ್ಟಿದ್ದಾರೆ ಅಂತ. ನೀವು ಕರೆದು ಬಟ್ಟೆಗಳನ್ನೆಲ್ಲ ತೆಗೆದು ಹಾಕ್ಬಿಟ್ಟು ನನ್ನ ಜಾಣ ಅಲ್ಲ, ನನ್ನ ರಾಜ ಅಲ್ಲ, ನೀನು ಪಕ್ಕದವ್ರಿಗೆ ಹೋಗಿ ಇದ್ಬಿಡಪ್ಪ, ನೀನು ಬಿಟ್ಬಿಟ್ಟು ನಾನು ಹೆಂಗೆ ಹೋಗ್ಲಮ್ಮ, ನೀನು ಹೋಗು, ನಾನು ಅದು ನಿಜ. ಅಲ್ಲಿ ಸುಮಿತ್ರಮ್ಮ ರವಿಚಂದ್ರನ್ ಅವ್ರು ಕಾಣಲಿಲ್ಲ, ಅಲ್ಲಿ ನಿಜವಾದ ಒಂದು ತಾಯಿ ಮಗ ಕಾಣಿಸಿದ್ರು. ನೀನು ಒಬ್ಬಳನ್ನ ಬಿಟ್ಟು ನಾನು ಹೆಂಗೆ ಹೋಗ್ಲಮ್ಮ, ಸರಿ ನೀನು ಬಾ, ಇಬ್ರು ಹೊರಟೋಗೋಣ. ಇಲ್ಲ, ಅಲ್ಲಿ ಸ್ವಲ್ಪ ಎಮೋಷನ್ ಆಗಿದ್ದೆ. ವಿ ಕ್ಯಾನ್ ಸೀ ದಟ್. ಎಸ್ ಅದು ಸ್ವಲ್ಪ ಒಂಥರ ಇವರು ಹೇಳ್ಕೊಡೋದ್ರಲ್ಲೂ ಆ ಎಮೋಷನ್ ಬಂದ್ಬಿಡುತ್ತೆ. ಅಲ್ಲಿ ತೆಗೆದು ನೀವು ಬಟ್ಟೆ ಎಲ್ಲ ಹಾಕ್ತಾರೆ. ನಾವು ಒಂದು ಕಡೆ ಕಳಿಸ್ಕೊಡ್ತಾ ಇದ್ದೀರಾ ತಪ್ಸ್ಕೊಳಕ್ಕೆ, ಇಲ್ಲನ ಪ್ರಾಣ ತೆಗೆದು ಬಿಡ್ತಾರೆ ಇಲ್ಲ ಅಂದ್ರೆ ಅವರು ಅಂದ್ಬಿಟ್ಟು ಅವರು ಆ ಒಂದು ಟೆನ್ಷನು, ದುಃಖ, ಎಮೋಷನ್ ಎಲ್ಲ ಆ ಒಂದು 2-3 ಸೆಕೆಂಡ್ಸಲ್ಲಿ ಇರುತ್ತೆ. ನೀವು ಬಟ್ಟೆನ ಹಾಕಿ ಬ್ಯಾಗಲ್ಲಿ ಹಿಂಗೆ ಕಳಿಸ್ಬೇಕಾದ್ರೆ ಒಂದು ರೀ ರೆಕಾರ್ಡಿಂಗ್ ಬಿಟ್ಟು ಬರುತ್ತೆ. ಮಗನ ವಿನ ಅಮ್ಮನಿಗೆ ಲೋಕವೇ ಇಲ್ಲ, ಝುಮ್ ಅನ್ಬಿಡತ್ತಮ್ಮ ಅದು. ಆ್ಯಂಡ್ ಡೈರೆಕ್ಟ್ರಾಗಿ ಬಾಬು ಸರ್ ಬಗ್ಗೆ ನಾನು ಹೇಳಬೇಕಂತಂದರೆ, ಕ್ಲೈಮ್ಯಾಕ್ಸ್ ಫೈಟು ಅಲ್ಲಿ ನಿಮ್ಮನ್ನ ಕಂಬಕ್ಕೆ ಕಟ್ಟಿರ್ತಾರೆ, ನೀರು ಚೆಲ್ಲೋದು, ಹೂವು ಮುಡ್ಸೋದು, ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ನ ನಿಮ್ಮ ಹತ್ರ ತೆಗ್ಸಿರೋದು ನಾನು ನೀವು ಮಾಡಿದಿರೋ ಅನ್ನೋದ್ರ ಜೊತೆಗೆ ಒಬ್ಬ ಡೈರೆಕ್ಟ್ರಾಗಿ ಡಿ ರಾಜೇಂದ್ರ ಬಾಬು ಅವರು ನಿಮ್ಮ ಹತ್ರ ತಾಯಿಯ ಸೆಟ್ಲಿಟಿ, ಆ ಕಾಮ್ನೆಸ್ನ ಒಂದು ಚೂರು ನಿಮ್ಮ ಕಣ್ಣಲ್ಲಾಗಲಿ ಅಥವಾ ನಿಮ್ಮ ಮುಖದ ಎಕ್ಸ್ಪ್ರೆಷನಲ್ಲಾಗಲಿ ಓವರ್ ಆಗದೆ ಇರೋಂಗೆ ತೋರಿಸ್ಕೊಳ್ಳೋಂಗೆ ಅಷ್ಟು ಸೆಟ್ಲಾಗಿ ಮಾಡಿಸಿದ್ರು ಬಾಬು ಸರ್ ನಿಮ್ಮ ಹತ್ರ. ಅದನ್ನು ಇಲ್ಲ, ಅದು ಹೇಳಿದರು ಹಿಂಗೆ ಇರಬೇಕು, ಅದು ಹಿಂಗೆ ಹಿಂಗೆ ಅಂತ ಫಸ್ಟೇ ನನಗೆ ಹೇಳೇ ಅದ್ರ ಮೇಲೆ ಹೋಗಿ ನಾನು ನಿಂತ್ಕೊಂಡಿದ್ದೆ. ಆ್ಯಂಡ್ ಅಗೇನ್ ಗೋಪಿ ಕೃಷ್ಣನಲ್ಲಿ ಒಂದು ತಮಾಷಿ ಪಾತ್ರ, ಒಂದು ಸೀರಿ, ಅದರಲ್ಲೂ ಒಂದು ರವಿ ಸರ್ ಜೊತೆ ಒಂದು ಡುಯೆಟು ಇದೆ ನಿಮಗೆ ಒಂದು ಸಾಂಗ್. ಅದರಲ್ಲಿ ಎಲ್ಲ ತಾಯಿಯಂದ್ರು ಮಕ್ಳಿಗೆ ಮಾಡೋಂಗೆ ಮಗನ್ನ ಪ್ರೀತಿ ಮಾಡಿ ಪ್ರೊಟೆಕ್ಟ್ ಮಾಡೋಂಥ ತಾಯಿ. ಸೋ ನ್ಯಾಚುರಲ್. ಕೆಲವು ಫಂಕ್ಷನ್ಗೆಲ್ಲ ಅಮ್ಮ ನಿಮ್ಮ ಥರ ತಾಯಿ ಇದ್ರೆ ನಾವು ಎಷ್ಟು ಚೆನ್ನಾಗಿರ್ತೀವಮ್ಮ, ಲವ್ವರ್ಸ್ನ ಯಾರೂ ಮರ್ಯಾದೆ ಕೊಡಲ್ಲ, ಹಂಗೆ ಹಿಂಗೆ ಅಂತ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ.